ಬನ್ನಿ ಅಕ್ಕ ಬಾವ. ಅತ್ತೆ ಮಾವ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೇವಪ್ಪ, ನೀನು ಚೆನ್ನಾಗಿದ್ದೇವೆ. ಹೇಗಿದ್ದೀಯಾ? ಹುಷಾರಿದ್ದೀನಿ. ಲಲಿತಾ, ನನ್ನ ಸೊಸೆನ ಕರ್ಕೊಂಡ್ ಬಾ. ಇದು ಈಗ ಕರ್ಕೊಂಡು ಬರ್ತೀನಿ. ಹೌದು, ನಿಮಗೆ ಈ ಮದುವೆಯಲ್ಲಿ ಏನು ಅಡ್ಯಂತರ ಇಲ್ವಲ್ಲ? ಇಲ್ಲ ಬಾವ, ಆ ಥರ ಏನಿಲ್ಲ. ಪ್ರೀತಿ ಓದ್ಬೇಕಂತಿದ್ಲು, ಅದೊಂದೇ ಇದ್ದದ್ದು. ಅದು ಓದಿಸ್ತೇನೆ ಅಂತ ಹೇಳ್ತಿದ್ದಾಳಲ್ಲ ಅಕ್ಕ. ಪ್ರೀತಿ ಬರಲಿ, ಆಮೇಲೆ ನಾನೇ ಅವಳನ್ನು ಕೇಳ್ತೇನೆ ಇಷ್ಟ ಇದೆನಾ ಇಲ್ವಾ ಅಂತ. ಹೇಗಿದ್ದೀರಾ ಅತ್ತೆ ಮಾವ? ನಿಮ್ಮ ಸೊಸೆನ ಕರ್ಕೊಂಡು ಬಂದೆ. ವಾವ್, ಇದು ನಿಜವಾಗ್ಲೂ ಪ್ರೀತಿನಾ? ನನ್ನ ಸೊಸೆ ಮುದ್ದು, ಇಲ್ಲಿ ಬಾ, ಇನ್ನು ಹತ್ರ ನಿಂತ್ಕೋ. ನಿಮ್ಮಿಬ್ಬರ ಇಡು ಜೋಡಿ ನೋಡುವ. ಹಾಂ, ಅಯ್ಯೋ, ನಿಮ್ಮಿಬ್ರು ಜೋಡಿಗೆ ನನ್ನ ದೃಷ್ಟಿನೇ ಬೀಳೋ ಹಾಗಿದೆ. ನನ್ನ ಮಗಳು ಇರಬೇಕಾದ ಜಾಗದಲ್ಲಿ ನೀನು ಬಂದಿದ್ಯಾ. ಈ ಮದುವೆ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಪಿಂಕಿ, ಏನು ಆಂಟಿ, ಅವರಿಬ್ಬರದೊಂದು ಫೋಟೋ ತೆಗಿ ಮಗ. ಓಕೆ. ಸರಿ, ಇನ್ನು ನಿಶ್ಚಯ ಹಿಡ್ಕೊಳ್ಳೋಣವಾಗಿದ್ರೆ 4 ದಿವಸ ಆದಮೇಲೆ. ಪ್ರೀತಿ, ಹೇ ಪ್ರೀತಿ, ಹಾಂ, ಹೇಳು ರಾಜು. ನಿನಗೆ ನಾನು ಇಷ್ಟನಾ? ಯಾಕೆ? ನನ್ನ ಕಡೆ ನೋಡೋದು ಕೂಡ ಇಲ್ಲ ನೀನು. ನನಗೆ ಈ ಮದುವೆ ಇಷ್ಟ ಆಗಿದೆ ಅಲ್ಲ, ಅದಕ್ಕೆಲ್ಲ ನಾನು ರೆಡಿಯಾಗಿರೋದು. ಓದಬೇಕಂತಿದ್ದೆ, ಓದಿಸ್ತೇನೆ ಅಂತ ಹೇಳಿದ್ದೀರಂತೆಲ್ಲ. ಹಾಗಿದ್ರೆ ನಾನು ಇಷ್ಟ ಇಲ್ವಾ? ಹಾಗೇನಿಲ್ಲ ರಾಜು, ನಮ್ಮ ಅಪ್ಪ ಅಂದರೆ ನನಗೆ ಇಷ್ಟ ಅಷ್ಟೇ. ಅವ್ರು ಮಾತು ಕೊಟ್ಟಿದ ಮೇಲೆ ನಾನು ಅದನ್ನು ಪಾಲಿಸ್ಬೇಕಲ್ಲ. ನನಗೆ ನೀನು ಇಷ್ಟನೇ. ಸರಿ ಅಕ್ಕ, ನಾನು ಹೂ ತರ್ತೇನೆ, ಹೂ ಮುಡಿಸಿ. ಹಾಂ, ಬೇಗ ಬೇಗ. ಹಾಂ, ಈಗ ನನ್ನ ಸೊಸೆ ನೋಡಿ ಎಷ್ಟು ಮುದ್ದಾಗಿದ್ದಾಳಂತ. ಸರಿ, ಇನ್ನು ನಿಶ್ಚಯ ಯಾವಾಗ? ಗಜೇಂದ್ರ, ಇವತ್ತು ಭಾನುವಾರ ಅಲ್ವೇನೋ, ಇನ್ನು ಮಂಗಳವಾರ. ಹಾಂ, ಮಂಗಳವಾರ ಇಡೋಣವಾ? ಏನು ಲಲಿತಾ? ಹಾಂ, ನನಗಾಗ್ಬೋದ್ರಿ. ನಿಮ್ಮ ಮಗಳನ್ನ ಕೇಳಿ ಒಮ್ಮೆ. ಅಮ್ಮ ಪ್ರೀತಿ. ಹಾಂ ಅಪ್ಪ, ಆಗ್ಬೋದು. ಸರಿಯಾಗಿದ್ದೆ, ಬನ್ನಿ ಇನ್ನು ಊಟ ಮಾಡೋಣ. ಹೌದು, ಬನ್ನಿ ಬನ್ನಿ. ಅವರಿಬ್ಬರು ಏನಾದರೂ ಮಾತಾಡ್ಕೊಳ್ದಿದ್ರೆ ಮಾತಾಡ್ಕೊಳ್ಳಿ, ಬನ್ನಿ. ಬಾ ರಾಜು. ಇಂತ ಬಾ, ನಾನು ಕೇಳಿದಕ್ಕೆ ಏನು ಆನ್ಸರ್ ಹೇಳಿಲ್ಲ ನೀನು. ನೀನು ಇಷ್ಟ ಇಲ್ಲದೆ ನಾನು ಮದುವೆಗೆ ಒಪ್ಕೊಳ್ತೇನಾ? ಹಾಗಿದ್ರೆ ನಾನು ಓಕೆ ತಾನೆ? ಡಬ್ಬಲ್ ಓಕೆ. ಪ್ರೀತಿ, ರಾಜನ್ ಕರ್ಕೊಂಡ್ ಬಾ. ಬನ್ನಿ ಇಬ್ರು ಊಟ ಮಾಡಿ. ಹಾಂ ಹಾಂ, ಬಂದ್ವಮ್ಮ.